RDBMS ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ ಚಾಪ್ಟರಲ್ಲೇ ಲಾಸ್ಟ್ ಟಾಪಿಕ್ಕು ರಿಲೇಷನಲ್ ಆಲ್ಜಿಬ್ರಾ ಆ್ಯಂಡ್ ರಿಲೇಷನಲ್ ಕ್ಯಾಲ್ಕುಲಸ್. ಆಲ್ಜಿಬ್ರಾ ಅಂತ ನೀವು ಓದಿದ್ದೀರಾ ಸ್ಕೂಲ್ನಲ್ಲಿ. ಕ್ಯಾಲ್ಕುಲಸ್ ಅಂತಲೂ ಮ್ಯಾಥಮೆಟಿಕ್ಸಲ್ಲಿ ಇತ್ತು. ಆ್ಯಕ್ಚುಲಿ ಫಸ್ಟು ರಿಲೇಷನಲ್ ಆಲ್ಜಿಬ್ರಾದಲ್ಲಿ SQL ಕ್ವೆರೀಸ್ನ ಡೆವಲಪ್ ಮಾಡಿ ನೆಕ್ಸ್ಟು ಅದನ್ನು ಕ್ವೆರಿ ಫಾರ್ಮಲ್ಲಿ ಡೆವಲಪ್ ಮಾಡಿ DBMS ಸಾಫ್ಟ್ವೇರ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು. ಅದಕ್ಕೆ ಫಸ್ಟ್ ಬೇಸು ಮ್ಯಾಥಮೆಟಿಕ್ಸ್. ಸೊ ಅದಕ್ಕೆ ರಿಲೇಷನಲ್ ಆಲ್ಜಿಬ್ರಾ ಅನ್ನೋದು ಓಲ್ಡರ್ ಕಾನ್ಸೆಪ್ಟು. ಫಸ್ಟು ಈ ರಿಲೇಷನಲ್ ಆಲ್ಜಿಬ್ರಾದಲ್ಲಿ ನೀವು ಕ್ವೆರೀಸ್ ಕಲಿತು ನೆಕ್ಸ್ಟು SQL ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನು ನೀವು DBMS ಸಾಫ್ಟ್ವೇರಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ನಾನು ಆಲ್ರೆಡಿ SQL ಚಾಪ್ಟರಲ್ಲಿ ಕ್ವೆರೀಸ್ ರನ್ ಮಾಡೋದು ತೋರಿಸಿದ್ದೀನಿ. ಅದನ್ನು ಹೇಗೆ ಡೆವಲಪ್ ಮಾಡೋದು ಅದು ಈಗ ನಾನು ಹೇಳ್ತಾ ಇರೋದು. ಇದನ್ನು ನೀವು ಸಾಫ್ಟ್ವೇರಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಮ್ಯಾನ್ಯುಯಲಿ ಈಗ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಮಾಡ್ತೀವಲ್ಲ, ಆ ರೀತಿ ನಾವು ಹೇಗೆ ಇದನ್ನು ಕ್ವೆರೀಸ್ ಡೆವಲಪ್ ಮಾಡೋದು ಮ್ಯಾಥಮೆಟಿಕ್ಸಲ್ಲಿ ಅನ್ನೋದೇ ಕಾನ್ಸೆಪ್ಟು ರಿಲೇಷನಲ್ ಆಲ್ಜಿಬ್ರಾ. ಇಲ್ಲಿ ಇದು ಶೇರ್ ಮಾಡಿದ್ದೀನಲ್ಲ, ನೀವು ಇದನ್ನು ಓದ್ಕೋಬೋದು ಈ ನೋಟ್ಸು. ರಿಲೇಷನಲ್ ಆಲ್ಜಿಬ್ರಾ ಇಸ್ ಒನ್ ಆಫ್ ದಿ ಫಾರ್ಮಲ್ ಕ್ವೆರಿ ಲ್ಯಾಂಗ್ವೇಜ್ ಅಸೋಸಿಯೇಟೆಡ್ ವಿತ್ ರಿಲೇಷನಲ್ ಮಾಡೆಲ್. ನಿಮಗೆ RDBMS ರಿಲೇಷನಲ್ ಮಾಡೆಲ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಅದು ಟಾಪಿಕ್ಸ್ಗಳಾಗಿದೆ. ರಿಲೇಷನಲ್ ಮಾಡೆಲ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್, ಏನು ಲ್ಯಾಬಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, MS ಆಕ್ಸೆಸ್ ಯಾವ ರೀತಿ ಇರುತ್ತೆ, ನೀವು ಡೇಟಾ ಸ್ಟೋರ್ ಮಾಡಿಟ್ಮೇಲೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಈಚ್ ರೋ ಇಸ್ ಕಾಲ್ಡ್ ಎ ರೆಕಾರ್ಡ್ ಆರ್ ಎ ಟಪಲ್, ಈಚ್ ಕಾಲಮು ಡೊಮೈನ್ ನೇಮ್. ಮತ್ತು ಒನ್ ಆರ್ ಮೋರ್ ಕೀಸ್ ಇರ್ಬೋದು, ಕೀ ಫೀಲ್ಡ್ಗಳಿರ್ಬೋದು. ಒನ್ ಕೀ ಫೀಲ್ಡ್ಗೆ ಪ್ರೈಮರಿ ಕೀ ನೀವು ಅಸೈನ್ ಮಾಡ್ಬೋದು. ಮೋರ್ ದೆನ್ ಒನ್ ಯೂನಿಕ್ ಐಡೆಂಟಿಫೈಯರ್ಸ್ ಇದ್ದರೆ ಅದು ಕ್ಯಾಂಡಿಡೇಟ್ ಕೀ ಆಗುತ್ತೆ. ಮತ್ತು ಫಾರಿನ್ ಕೀ, ಚೆಕ್ ಕನ್ಸ್ಟ್ರೈಂಟ್, ನಾಟ್ ನಲ್ ಕನ್ಸ್ಟ್ರೈಂಟ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಅದಷ್ಟು ಕಾನ್ಸೆಪ್ಟ್ಸ್ನ ಸೇರಿಸಿ ರಿಲೇಷನಲ್ ಮಾಡೆಲ್ ಅಂತ ಹೇಳ್ತಾರೆ. SQL ಕನ್ಸ್ಟ್ರೈಂಟ್ಸು, ಟೇಬಲ್ಸು ವಿಚ್ ಇಸ್ ಇನ್ ದಿ ಫಾರ್ಮ್ ಆಫ್ ರೋ ಆ್ಯಂಡ್ ಕಾಲಮು, ಡೊಮೈನ್ಸು, ಟಪಲ್ಸು, ಕನ್ಸ್ಟ್ರೈಂಟ್ಸ್ಗಳು. ಸೊ ಈ ರಿಲೇಷನಲ್ ಮಾಡೆಲ್ ಡೆವಲಪ್ ಮಾಡೋಕ್ಕೆ ಬೇಸು ರಿಲೇಷನಲ್ ಆಲ್ಜಿಬ್ರಾ. ಕ್ವೆರೀಸ್ ಇನ್ ಆಲ್ಜಿಬ್ರಾ ಆರ್ ಕಂಪೋಸ್ಡ್ ಯೂಸಿಂಗ್ ಎ ಕಲೆಕ್ಷನ್ ಆಫ್ ಆಪರೇಟರ್ಸ್. ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತೀವಲ್ಲ ಆಪರೇಟರ್ಸು, ಯೂಶ್ವಲಿ ನೀವು ಮ್ಯಾಥಮೆಟಿಕಲ್ ಆಪರೇಟರ್ಸ್ ಅಂದರೆ ಪ್ಲಸ್, ಮೈನಸ್, ಡಿವಿಷನ್ ಸಿಂಬಲ್, ಮಲ್ಟಿಪ್ಲಿಕೇಶನ್ ಸಿಂಬಲ್, ಇಂಟು ಅಂತ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತೀವಿ. ರಾಂಗ್ ಎಕ್ಸ್ ಸಿಂಬಲ್ ಥರ. ಬಟ್ ಸಿಸ್ಟಮಲ್ಲಿ ಸ್ಟಾರ್ ಯೂಸ್ ಮಾಡ್ತೀವಿ. ಡಿವಿಷನ್ ಆಪರೇಟರು ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಮ್ಯಾಥಮೆಟಿಕಲ್ ಆಪರೇಟರ್ಸ್, ಆ ಮ್ಯಾಥಮೆಟಿಕಲ್ ಆಪರೇಟರ್ಸೇನೆ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ನೀವು. ಎ ಫಂಡಮೆಂಟಲ್ ಪ್ರಾಪರ್ಟಿ ಇಸ್ ದಟ್ ಎವ್ರಿ ಆಪರೇಟರ್ ಇನ್ ದಿ ಆಲ್ಜಿಬ್ರಾ accepts relation instances as arguments and returns a relation instance as the result. ಬೈನರಿ ಆಲ್ಜಿಬ್ರಾ 2 ಎಕ್ಸ್ಪ್ರೆಷನ್ಸ್ ಇದ್ದರೆ, ಯೂನರಿ ಆಲ್ಜಿಬ್ರಾ ಸಿಂಗಲ್ ಆಪರೇಟರ್ ಇದ್ದರೆ, ಇದೆಲ್ಲ ಇದರದ್ದು ಕ್ಲಾಸಿಫಿಕೇಶನ್. ಬೇಸಿಕ್ ಆಪರೇಟರ್ಸ್ ಇಲ್ಲಿ ಈಗ ಆಪರೇಟರ್ ಅಂದಾಗ ನೀವು ಪ್ಲಸ್, ಅರ್ಥಮೆಟಿಕ್ ಆಪರೇಟರ್ ಹೇಳಿ ಅಂದರೆ ಪ್ಲಸ್, ಮೈನಸ್, ಸ್ಟಾರ್, ಮಾಡ್ಯುಲಸ್, ಈ ಸಿಂಬಲ್ಗಳನ್ನ ಹೇಳ್ತೀರಾ. ರಿಲೇಷನಲ್ ಆಲ್ಜಿಬ್ರಾದಲ್ಲಿ ಆಪರೇಟರ್ ನೇಮೇನೆ ಸೆಲೆಕ್ಷನ್, ಪ್ರೊಜೆಕ್ಷನ್, ಯೂನಿಯನ್, ಕ್ರಾಸ್ ಪ್ರಾಡಕ್ಟ್ ಆ್ಯಂಡ್ ಡಿಫ್ರೆನ್ಸ್. ನಾನೊಂದು ಸೆಟ್ ಆಪರೇಷನ್ಸ್ ಅಂತ SQL ಚಾಪ್ಟರಲ್ಲಿ ಮಾಡಿದ್ದೆ, ನೆನಪಿರ್ಬೋದು. ಆಗ ನಾನು ಮೆನ್ಷನ್ ಮಾಡಿದ್ದೆ, ನೀವು ಸ್ಕೂಲ್ನಲ್ಲಿ ಆಲ್ಜಿಬ್ರಾ ಬರೀಬೇಕಾದ್ರೆ ಸೆಟ್ಸಲ್ಲಿ ವೆನ್ ಡಯಾಗ್ರಾಮ್ಸ್ ಯೂಸ್ ಮಾಡಿಕೊಂಡು ಎರಡೂ ಸೈಡು ಎಲಿಮೆಂಟ್ಸ್ ಜಾಯಿನ್ ಮಾಡಿ A ಯೂನಿಯನ್ B ಅಂತ ಎಲ್ಲ ಎಲಿಮೆಂಟ್ಸು ಎಂಟ್ರಿ ಮಾಡ್ತಾ ಇದ್ರಿ. ಕ್ರಾಸ್ ಪ್ರಾಡಕ್ಟ್ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟ್. ಫಸ್ಟ್ ರೋ ಆಫ್ ಫಸ್ಟ್ ಟೇಬಲ್
is multiplied with all the elements or rows of second table. ಈಗ 5 rows ಫಸ್ಟ್ ಟೇಬಲಲ್ಲಿ 3 rows ಸೆಕೆಂಡ್ ಟೇಬಲಲ್ಲಿದೆ. ಫಸ್ಟ್ ರೋ ಇದೆಯಲ್ಲ ಫಸ್ಟ್ ಟೇಬಲ್ದು, ಅದು ಇಲ್ಲಿರೋ 3 ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಆದರೆ 3 rows ಎಕ್ಸ್ಟ್ರಾ ಕ್ರಿಯೇಟ್ ಆಗುತ್ತೆ. ಲೆಫ್ಟ್ ಸೈಡ್ ಸೆಕೆಂಡ್ ರೋ ಮತ್ತೆ ಇಲ್ಲಿ 3 ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಆದರೆ ಇನ್ನೊಂದು 3 ಎಲಿಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಆ ರೀತಿ ಟೋಟಲ್ ಈಚ್ ರೋ 3 ಟೈಮ್ಸ್ ಮಲ್ಟಿಪ್ಲೈ ಆದರೆ ಎಷ್ಟು ಕ್ರಿಯೇಟ್ ಆಯಿತು? 5 into 3 15 ರೋಸ್ದು ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ದಿ ರಿಸಲ್ಟ್ ಆಫ್ ದಿಸ್ ಕ್ರಾಸ್ ಪ್ರಾಡಕ್ಟ್ ಆರ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಇದು ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತಲೂ ಒಂದು ಜಾಯಿನ್ಸ್ ವಿಡಿಯೋ ಬರುತ್ತಲ್ಲ, ಅದರದ್ದು ಸೆಕೆಂಡ್ ವಿಡಿಯೋದಲ್ಲಿ ಒಂದು ಡೆಮೋ ತೋರಿಸಿದ್ದೀನಿ, ಅದು ನೀವು ರೆಫರ್ ಮಾಡ್ಬೋದು. ಪ್ರಾಕ್ಟಿಕಲಿ ಹೇಗಿರುತ್ತೆ ಒರಾಕಲಲ್ಲಿ ನೋಡೋಕ್ಕೆ. ಸೆಲೆಕ್ಷನ್ ಅಂದರೆ ಹೇಗೆ ಯೂಶಲಿ SQL ಕ್ವೆರಿನಲ್ಲಿ ಸೆಲೆಕ್ಷನ್ ಆಗ್ತಿತ್ತು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್ ಅಥವಾ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ಯಾವುದೋ ಒಂದು ಟೇಬಲ್ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ವೇರ್ ಸ್ಟೂಡೆಂಟ್ ID ಈಕ್ವಲ್ ಟು 1122. 1122 ಅನ್ನೋದು ಯಾವುದೋ ಸ್ಟೂಡೆಂಟ್ ID, ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ನು ಬೇಕು, ಅದಕ್ಕೆ ಕ್ವೆರಿ. ಸೊ ಆಗ ಏನಾಗುತ್ತೆ, ಕಾಲಮ್ ವೈಸು ಸೆಲೆಕ್ಟ್ ಆಗಲ್ಲ. ಕಾಲಮ್ ವೈಸ್ ಸೆಲೆಕ್ಷನ್ ಅಂತಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್. ಸೆಲೆಕ್ಷನ್ ಸೆಲೆಕ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಿದಾಗೆಲ್ಲ ಅಲ್ಲಿ ರೋ ಸೆಲೆಕ್ಷನ್ ಆಗ್ತಿರುತ್ತೆ. ಅದೇ ನಮಗೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ನಾನು ತಗೊಂಡ್ರೆ ಅಥವಾ ಸ್ಟೂಡೆಂಟ್ ಟೇಬಲ್ ಅಂತ ತಗೊಂಡ್ರೆ ಎಲ್ಲ ನಿಮ್ಮ ಕ್ಲಾಸಲ್ಲಿರೋ ಎಲ್ಲ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಲಿಸ್ಟ್ ಬರುತ್ತೆ. ಲಿಸ್ಟ್ ಕೊಡಬೇಕಾದ್ರೆ ಅದನ್ನು ಪ್ರೊಜೆಕ್ಷನ್ ಅಂತ ಹೇಳ್ತಾರೆ. ಆಗ ನಾವು ವೇರ್ ಕಂಡೀಷನ್ ಯೂಸ್ ಮಾಡಲ್ಲ. ವೇರ್ ಯಾವುದಾದ್ರು ಒಬ್ಬ ಸ್ಟೂಡೆಂಟ್ದು ಅಂತ ಹೇಳಿದಾಗ ಅಲ್ಲಿ ನಾವು ಸೆಲೆಕ್ಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಸೆಲೆಕ್ಷನ್, ಪ್ರೊಜೆಕ್ಷನ್, ಯೂನಿಯನ್, A ಯೂನಿಯನ್ B, ಸೆಟ್ ಆಪರೇಷನ್ಸ್, ಮತ್ತು ಡಿಫ್ರೆನ್ಸ್ ಅದು ನೋಡಿದ್ವಿ. ಸೆಟ್ ಆಪರೇಷನ್ಸ್ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ರೆಫರ್ ಮಾಡ್ಕೊಳ್ಳಿ, ಆಗ ಇನ್ನೂ ಸ್ವಲ್ಪ ಇಲ್ಲ ಅದನ್ನು ನೆನಪಾದರೆ ನಿಮಗೆ ಅದು ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಅಂದ್ರೇನು? ಸಬ್ಟ್ರಾಕ್ಷನ್, ಡಿಫ್ರೆನ್ಸ್ ಬಿಟ್ವೀನ್ ದಿ 2 ಟೇಬಲ್ಸ್, ಡಿಫ್ರೆನ್ಸ್ ಬಿಟ್ವೀನ್ 2 ಎಲಿಮೆಂಟ್ಸ್. A ಮೈನಸ್ B, A ಮೈನಸ್ ಬಿಗೆ ಏನು ರಿಸಲ್ಟ್ ಬಂದಿತ್ತು? A ಎಲಿಮೆಂಟ್ಸು ವಿಚ್ ಆರ್ ನಾಟ್ ಓನ್ಲಿ A ಎಲಿಮೆಂಟ್ಸ್, ಓನ್ಲಿ ದಿ ಎಲಿಮೆಂಟ್ಸ್ ಆಫ್ A ಟೇಬಲ್ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ B ಟೇಬಲ್. ಆ ರೀತಿ ಅದಕ್ಕೆ ರಿಸಲ್ಟ್ ಬಂದಿತ್ತು. ಸೊ ಇದಿಷ್ಟು ರಿಲೇಷನಲ್ ಆಲ್ಜಿಬ್ರಾ ಆಪರೇಟರ್ಸ್. ಇನ್ನೂ ಸುಮಾರಿದ್ದಾವೆ, ನೆಕ್ಸ್ಟು ನೀವು ನೋಡ್ಕೋಬೋದು. ಅದನ್ನು ಇದು ಆಪರೇಷನ್ ನೇಮು ನಾನು ಹೇಳ್ತಾ ಇರೋದು, ಆಪರೇಟರ್ಸೇ ಅಂತಲ್ಲ, ಆಪರೇಷನ್ ನೇಮ್. ಈ ಆಪರೇಷನ್ ನೇಮ್ ರೆಪ್ರೆಸೆಂಟ್ ಮಾಡೋಕ್ಕೆ ಆಪರೇಟರ್ಸ್. ಈಗ ಅಡಿಷನ್ ಅನ್ನೋದು ಆಪರೇಷನ್ ನೇಮು, ಆಪರೇಟರ್ ಏನು? ಪ್ಲಸ್. ಸಬ್ಟ್ರಾಕ್ಷನ್ ಅನ್ನೋದು ಆಪರೇಷನ್ ನೇಮು, ಆಪರೇಟರ್ ಯಾವುದು? ಮೈನಸ್. ಅದೇ ರೀತಿ ಈಗ ಸೆಲೆಕ್ಷನ್ ಆ್ಯಂಡ್ ಪ್ರೊಜೆಕ್ಷನ್ಗೆ ಬರೋಣ. ಇದು ನೀವು ನೋಟ್ಸಲ್ಲಿ ಓದ್ಕೊಳ್ಳಿ, ನಾನು ಇದೆಲ್ಲ ಡಿಕ್ಟೇಟ್ ಅಂದರೆ ರೀಡ್ ಮಾಡಿ ಹೇಳ್ತಾ ಹೋಗಲ್ಲ, ಪ್ರಾಕ್ಟಿಕಲಾಗಿ ಇದೆ ಹೇಳ್ತೀನಿ, ನೀವು ಇದು ಓದ್ಕೋಬೋದು. PDF ನೋಟ್ಸು ಇದೆ ಗ್ರೂಪಲ್ಲಿ. ಈ ಸಿಂಬಲ್ ನೀವು ಅಬ್ಸರ್ವ್ ಮಾಡ್ಬೋದು. ಈ ಸಿಂಬಲ್ ಇದು ನಿಮ್ಮ ಕೀಬೋರ್ಡಲ್ಲೂ ಸಿಗಲ್ಲ ನಿಮಗಿದು, ನೀವು ಇದನ್ನು ಎಂಟ್ರಿ ಮಾಡೋಕ್ಕಾಗಲ್ಲ. ಈಗ ಮ್ಯಾಥಮೆಟಿಕ್ಸ್ ನಾವು ಹೇಗೆ ಬರಿತೀವಿ ಪ್ರಾಬ್ಲಮ್, ಕೆಲವೊಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ 2 pages 3 pages ಆ ಥರ ಎಲ್ಲ ಹೋಗುತ್ತೆ. ಆ ಪ್ರಾಬ್ಲಮ್ಗಳನ್ನ ನೀವು ಪ್ರೋಗ್ರಾಮಿಂಗ್ ಮಾಡ್ತೀನಿ ನಾನು ಅಂದರೆ ನೀವು ಬೇರೆ ರೀತಿ ಬರಿಬೇಕಾಗತ್ತೆ ಪ್ರೋಗ್ರಾಮ್. ಇಲ್ಲಿ ಈ ಆಪರೇಟರು ಮ್ಯಾಥಮೆಟಿಕ್ಸ್ಗೆ ಮಾತ್ರ. ನಾನು ಆಗಲೇ ಹೇಳ್ದಂಗೆ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ರೋ ಅಂತ ಹೇಳ್ತಾರೆ, ರೋದು ಸ್ಪೆಲ್ಲಿಂಗು RHO ಅಂತ. ಇದು ಫಿಸಿಕ್ಸಲ್ಲಿ ಜಾಸ್ತಿ ಯೂನಿಟ್ ಆಫ್ ಮೆಷರ್ಮೆಂಟ್ ಆಗಿ ಯೂಸ್ ಮಾಡ್ತಾರೆ. ಕಿಲೋ, ಜೌಲ್ಸ್ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ನೀವು ಸ್ಕೂಲಲ್ಲಿ ಸೈನ್ಸಲ್ಲಿ ಓದಿರ್ಬೋದು. ಆ ರೀತಿ ರೋ, RHO ರೋ ಅಂತ. ಈ ರೋ ಅನ್ನೋ ಆಪರೇಟರು ಸೆಲೆಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೋಡಿ, ರೋ, ರೇಟಿಂಗ್ ಮತ್ತು ನೇಮ್ ಅಂತ 2 ಕಾಲಮ್ ಇದೆ. ಇಲ್ಲೆಲ್ಲ ನೇಮ್ಸ್ ಇದೆ.
ಇಲ್ಲೆಲ್ಲ ನೇಮ್ಸ್ ಇದೆ, ರೇಟಿಂಗ್ ಇದೆ, ಏನೋ ಒಂದು ಡೇಟಾ ಇದು. ಈ ಕ್ವೆರಿ ಏನು ಹೇಳ್ತಾ ಇದೆ, ಸೆಲೆಕ್ಟ್ ದಿ ನೇಮ್ಸ್ ಆಫ್ ಆಲ್ ದೀಸ್ ಪೀಪಲ್ ಫ್ರಮ್ ದಿ ಟೇಬಲ್. ಈ ಟೇಬಲ್ ನೇಮ್ ಇದ್ರದ್ದು S2 ಅಂತ. S2 ಟೇಬಲಲ್ಲಿ ಇವೆರಡು ಕಾಲಮ್ ಇದೆ, ಕಾಲಮ್ ಒಳಗೆ ಈ ಡೇಟಾ ಇದೆ. S2 ಟೇಬಲಿಂದ ರೇಟಿಂಗ್ ಎಸ್ ನೇಮ್ ಸೆಲೆಕ್ಟ್ ಆಗಬೇಕು. ಯಾರ್ದು ಎಸ್ ನೇಮ್ ಸೆಲೆಕ್ಟ್ ಆಗಬೇಕು, ಯಾರಿಗೆ ರೇಟಿಂಗು ಗ್ರೇಟರ್ ದೆನ್ 8 ಇದೆ ಅಂತ ನೀವಿದು ಅಬ್ಸರ್ವ್ ಮಾಡ್ಬೋದು. ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಏನು ಮಾಡ್ತೀರಾ, SQL ಅಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ S2 ವೇರ್ ರೇಟಿಂಗ್ ಗ್ರೇಟರ್ ದೆನ್. ಈ ಆಪರೇಟರು ಯೂಸ್ ಮಾಡ್ತೀವಿ SQL ಅಲ್ಲಿ, ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಬರುತ್ತೆ. ರಿಲೇಷನಲ್ ಆಪರೇಟರು ಗ್ರೇಟರ್ ದೆನ್ ಸಿಂಬಲ್ಲೇ ಯೂಸ್ ಮಾಡ್ತೀವಿ. ಗ್ರೇಟರ್ ದೆನ್ 8 ಅಂತ ಯೂಸ್ ಮಾಡ್ತೀವಿ. ಸೊ ಗ್ರೇಟರ್ ದೆನ್ 8 ಯಾರ್ದಿದೆ ಗ್ರೇಟರ್ ದೆನ್ 8? ಇಲ್ಲಿ ಫಸ್ಟ್ ರೆಕಾರ್ಡು ಮತ್ತು ಗ್ರೇಟರ್ ದೆನ್ 8 ಲಾಸ್ಟ್ ರೆಕಾರ್ಡ್, ಇವರಿಬ್ರದ್ದಿದೆ. ಇವೆರಡು ರಿಸಲ್ಟ್ ಬರಬೇಕು, ರೋಸ್ ಯಾರ್ದಿದೆ ಆ ರೀತಿ ಕ್ವೆರಿ ಬರಿತೀವಿ. ಇಲ್ಲಿ ಅದನ್ನು ಇಷ್ಟೇ, ಇಲ್ಲಿ ಏನು ನಿಮಗೆ ಕಾಣ್ತಿದೆ ಇಷ್ಟೇ ಬರೆಯೋದಿದು ಮ್ಯಾಥಮೆಟಿಕ್ಸಲ್ಲಿ. ಫಸ್ಟು ರೋ ಆಪರೇಟರ್ ಬರೆದು, ಇದು ರೇಟಿಂಗ್ ಅನ್ನೋದು ಪಕ್ಕದಲ್ಲೇ ಬರಿಬಾರ್ದು, ಸ್ವಲ್ಪ ಡೌನ್ ಸೈಡ್ ಈ ಸಬ್ಸ್ಕ್ರಿಪ್ಟ್ ಫಾರ್ಮಲ್ಲಿ ಬರಿಬೇಕು. ರೇಟಿಂಗ್ ಗ್ರೇಟರ್ ದೆನ್ 8, ಇದು ಮೇಲ್ಗಡೆ ತಗೋಗ್ಬೇಕು, S2 ಈ ರೀತಿ ಬರಿಬೇಕು. ಈ ರೀತಿ ಬರೆದ್ರೆ ಇಟ್ ರೆಪ್ರೆಸೆಂಟ್ಸ್ ಸೆಲೆಕ್ಷನ್ ಆಪರೇಷನ್. ದಿಸ್ ಇಸ್ ದಿ ರಿಸಲ್ಟ್. ಏನಂತ ಬಂದಿದೆ, ನಾನು ಆಗಲೇ ಹೇಳಿದೆ, ಫಸ್ಟ್ ರೆಕಾರ್ಡ್ ಆ್ಯಂಡ್ ಲಾಸ್ಟ್ ರೆಕಾರ್ಡ್. ಈ ಫಸ್ಟ್ ರೆಕಾರ್ಡ್ ಮತ್ತು ಲಾಸ್ಟ್ ರೆಕಾರ್ಡ್ ಎರಡಕ್ಕೂ ಅವ್ರದ್ದು ಡೀಟೇಲ್ಸ್ ಬಂದಿದೆ, SID, ಎಸ್ ನೇಮ್, ರೇಟಿಂಗ್ ಮತ್ತು ಏಜ್. ದಿಸ್ ಈಸ್ ಸೆಲೆಕ್ಷನ್ ಆಪರೇಷನ್. ಆ ರೀತಿನೇ ಒಂದು ಎಕ್ಸಾಂಪಲ್ ತಗೊಂಡು ಬರೆದು ತೋರಿಸ್ಬೇಕಾಗುತ್ತೆ ರಿಲೇಷನಲ್ ಆಲ್ಜಿಬ್ರಾ ಆಪರೇಟರ್ಸ್ ಕೇಳಿದ್ರೆ. ಇದು ಯಾವ ರೀತಿ ನೋಡಿ, ಇಲ್ಲಿ ರೋಸ್ ಬಂದಿದೆ, ರೋ ಸೆಲೆಕ್ಷನ್ ಆಗಿದೆ. ಯಾರ್ದು ಗ್ರೇಟರ್ ದೆನ್ 8 ರೇಟಿಂಗ್ ಇದೆ ಅವ್ರದ್ದು ಬರಬೇಕು, ಅವರಿಬ್ಬರದ್ದು ಮಾತ್ರ ಬರಬೇಕು, ಅವರಿಬ್ಬರದ್ದು ಎಲ್ಲ ಡೀಟೇಲ್ಸ್ ಬರಬೇಕು, ಅವ್ರ ಏಜು, ನೇಮು, ಅವ್ರ ID ನಂಬರ್ ಎಲ್ಲ ಬರಬೇಕು. ಈ ರೀತಿ ರೋ ಬಂದಿದೆ. ಪ್ರೊಜೆಕ್ಷನ್ ಅಂದರೆ ಆಗಲೇ ಹೇಳಿದಾಗೆ ನಾನು ಕಾಲಮ್ ಬರುತ್ತೆ. ಈಗ ನಿಮ್ಮ ಕ್ಲಾಸಲ್ಲಿ ಯಾರೋ ಒಬ್ಬರು ಇನ್ಫಾರ್ಮೇಷನ್ ಬೇಕು, ಆಗ ರೋ ಯೂಸ್ ಮಾಡ್ತೀನಿ, ಸೆಲೆಕ್ಷನ್ ಆಪರೇಷನ್. ಎಲ್ಲಾರ್ದು ಇನ್ಫಾರ್ಮೇಷನ್ ಬೇಕು, ಅಥವಾ ಲಿಸ್ಟ್ ಆಫ್ ನೇಮ್ಸ್ ಆಫ್ ಯುವರ್ ಕ್ಲಾಸ್ ಸ್ಟೂಡೆಂಟ್ಸ್ ಬೇಕು, ಆಗ ಕಾಲಮ್ ಬರುತ್ತೆ. ಕಾಲಮಲ್ಲಿ ಲಿಸ್ಟ್ ಬರುತ್ತೆ. ಒಬ್ರದ್ದೇ ಅಂದಾಗ ರೋನಲ್ಲಿ ಬರುತ್ತೆ, ಒಬ್ರದ್ದು ಇಬ್ರದ್ದು ಅಂದಾಗ. ಆ ಪ್ರೊಜೆಕ್ಷನ್ ಆಪರೇಷನ್ ರೆಪ್ರೆಸೆಂಟ್ ಮಾಡೋಕ್ಕೆ ವಿ ಯೂಸ್ ದಿಸ್ ಸಿಂಬಲ್. ಇದು ನಿಮಗೆ ಗೊತ್ತಿರಬೇಕು, ಈ ಸಿಂಬಲ್ಲು ಪೈ ಸಿಂಬಲ್ ಅಂತ ಆಲ್ಜಿಬ್ರಾದಲ್ಲಿ ಯೂಸ್ ಮಾಡ್ತೀವಿ ನಾವು ಮ್ಯಾಥಮೆಟಿಕ್ಸಲ್ಲಿ. ಇದು ಏಜ್ S2. ಇಷ್ಟೇ, ಈ ಕ್ವೆರಿ ಇಷ್ಟೇ. ಪ್ರೊಜೆಕ್ಷನ್ ಪೈ ಏಜ್ ಸಬ್ಸ್ಕ್ರಿಪ್ಟ್ ಫಾರ್ಮುಲಾ ಹಾಕಬೇಕು, S2. ಸಪೋಸ್ ವಿ ವಾಂಟೆಡ್ ಟು ಫೈಂಡ್ ಔಟ್ ಓನ್ಲಿ ದಿ ಏಜಸ್ ಆಫ್ ಸೇಲರ್ಸ್ದು ಏಜ್ ಮಾತ್ರ ಬೇಕು. ಸೊ ನನಗೆ ಏಜ್ ಕಾಲಮ್ ಮಾತ್ರ ಬೇಕು, ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ದು ಏಜ್ ಮಾತ್ರ ನಾನು ನೋಡಬೇಕು. ಸೊ ಆಗ ನಾನು ಮ್ಯಾಥಮೆಟಿಕಲಿ ಡೆವಲಪ್ ಮಾಡಬೇಕು ಅಂದರೆ ಪೈ ಏಜ್ S2 ಈ ಥರ ಹಾಕೊಳ್ತೀನಿ. ಈ ರೀತಿ ಬರ್ಕೊಂಡು ಆಮೇಲೆ ಕ್ವೆರಿ ಡೆವಲಪ್ ಮಾಡೋ ಪ್ರಾಕ್ಟೀಸು ಇರುತ್ತೆ ಕೆಲವ್ರಿಗೆ. ಸೊ ಆಗ ಏನು ಬಂತಿಲ್ಲಿ ಔಟ್ಪುಟ್ಟು, ಏಜ್ ಆಫ್ ಸೇಲರ್ಸ್. ಇಲ್ಲಿ ಔಟ್ಪುಟ್ ತೋರಿಸಿಲ್ಲ. ಏಜ್ ಆಫ್ ಸೇಲರ್ಸ್ ಯಾರಿಗೆ ಬಂದಿದೆ ಇಲ್ಲಿ? ಓನ್ಲಿ ದೋಸ್ ಹು ಹ್ಯಾವ್ ರೇಟಿಂಗ್ ಗ್ರೇಟರ್ ದೆನ್ 8. ಇವೆರಡನ್ನು ಕಂಬೈನ್ ಮಾಡ್ಬೋದು. ಇದು ನೋಡಿ, ಪೈ ಇದು ಪ್ರೊಜೆಕ್ಷನ್ನು, ರೋ ಇದು ಸೆಲೆಕ್ಷನ್ನು. ಇದು ಫಸ್ಟ್ ನೋಡಿದ ಕ್ವೆರಿ ನಾವು, ರೇಟಿಂಗ್ ಗ್ರೇಟರ್ ದೆನ್ 8 ಫ್ರಮ್ S2 ಟೇಬಲ್. ಯಾರಿಗೆ ಗ್ರೇಟರ್ ದೆನ್ 8 ಇದೆ ಅವ್ರದ್ದು ಏನು ಡಿಸ್ಪ್ಲೇ ಆಗಬೇಕು? ಎಸ್ ನೇಮ್ ಮತ್ತು ರೇಟಿಂಗ್ ಎರಡೇ ಡಿಸ್ಪ್ಲೇ ಆಗಬೇಕು. ಈ ರೀತಿ ಕಂಬೈನ್ ಮಾಡ್ಬೋದು ಸೆಲೆಕ್ಷನ್ ಆ್ಯಂಡ್ ಪ್ರೊಜೆಕ್ಷನ್. ಆಗ ಈ ರೀತಿ ಬರುತ್ತೆ. ಈ ಕ್ವೆರಿಗೆ ಪೈ ಏಜ್ ಎಷ್ಟು ಅಂತಿದೆಯಲ್ಲ, ಇದು ಔಟ್ಪುಟ್. ದಿಸ್ ಇಸ್ ದಿ ಔಟ್ಪುಟ್. ಈ ಕ್ವೆರಿಗೆ ಎರಡು ಕಂಬೈನ್ ಮಾಡಿರೋದು, ದಿಸ್ ಇಸ್ ದಿ ಔಟ್ಪುಟ್.
ನೆಕ್ಸ್ಟ್ ಸೆಟ್ ಆಪರೇಷನ್ಸ್ ಇದರಲ್ಲೇ ಬರುತ್ತೆ. ರಿಲೇಷನಲ್ ಆಲ್ಜಿಬ್ರಾದಲ್ಲಿ ನಾವು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ. ಇದು ಯೂನಿಯನ್, ಯು ಈ ಥರ ಆಪ್ರೇಟರು. ಇಂಟರ್ಸೆಕ್ಷನ್, ಯೂನಿಯನ್ ಉಲ್ಟಾ ಬರೆದು ಯುನ ಉಲ್ಟಾ ಬರೆದ್ರೆ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಅಂದಾಗ ಕಾಮನ್ ಎಲಿಮೆಂಟ್ಸ್ ಬರಿತಾ ಇದ್ರಿ ವೆನ್ ಡಯಾಗ್ರಾಮಲ್ಲಿ ನೀವು. ಎ ಸೈಡ್ ಎಲಿಮೆಂಟ್ಸು, ಬಿ ಸೈಡ್ ಎಲಿಮೆಂಟ್ಸ್ ಎರಡರಿಂದಲೂ ಪ್ರೆಸೆಂಟ್ ಇರೋಂಥ ಕಾಮನ್ ಎಲಿಮೆಂಟು ಇಂಟರ್ಸೆಕ್ಷನ್ ಪೋರ್ಷನಲ್ಲಿ ಆಗ್ತಿದ್ರಿ. ಡಿಫ್ರೆನ್ಸ್, ಕ್ರಾಸ್ ಪ್ರಾಡಕ್ಟ್, ಇದಿಷ್ಟು ಸೆಟ್ ಆಪರೇಷನ್ಸ್. ಈ ರೀತಿ ನೀವು ಇದು ಎಕ್ಸ್ಪ್ಲನೇಷನ್ ತೋರಿಸ್ಬೋದು. ನೀವು ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ. ಯೂನಿಯನ್, ಇಂಟರ್ಸೆಕ್ಷನ್, ಸೆಟ್ ಡಿಫ್ರೆನ್ಸ್, ಕ್ರಾಸ್ ಪ್ರಾಡಕ್ಟ್ ಇದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಇದು ಕ್ರಾಸ್ ಪ್ರಾಡಕ್ಟ್ ಸಿಂಬಲ್. ಈ ಇಷ್ಟಕ್ಕೂ ಔಟ್ಪುಟ್ಟು ನಾನು SQL ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಯಾವ ರೀತಿ ಬರುತ್ತೆ ಔಟ್ಪುಟ್ ಅಂತ ನೋಡಿಕೊಂಡು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಯೂನಿಯನ್ ನೇಮೇ ಹೇಳ್ತಾ ಇದೆ. ನೀವು ಸ್ಕೂಲಲ್ಲಿ ಮಾಡಿರೋ ಆಲ್ಜಿಬ್ರಾದಲ್ಲಿ ವೆನ್ ಡಯಾಗ್ರಾಮ್ ಹಾಕಿ ಯೂನಿಯನ್ ಅಂದಾಗ ಎಲ್ಲ ಎಲಿಮೆಂಟ್ಸು ಕಂಬೈನ್ ಮಾಡಿ ಬರೀತಿದ್ರಿ. ಎ ಯೂನಿಯನ್ ಬಿ. ಈಗ ಸಪೋಸ್ ಎ ಸೆಕ್ಷನಲ್ಲಿ 1 2 3 ಇದೆ. ಬಿ ಈಕ್ವಲ್ ಟು 4 5 6 ಇದೆ. ಎ ಯೂನಿಯನ್ ಬಿ ಈಕ್ವಲ್ ಟು 1 2 3 4 5 6 ಅಂತ ಆಗ್ತಿದ್ರಿ. ಯು ಅಂತ ಮಧ್ಯ ಸೇರಿಸ್ತಾ ಇದ್ರಿ ಯೂನಿಯನ್ ಆಪ್ರೇಟರ್ ಅಂತ ತೋರಿಸೋದಕ್ಕೆ. ನೆಕ್ಸ್ಟು ಆ ಟೇಬಲಲ್ಲಿ 1 2 3 4 ಅಂತ ಇದೆ. ಬಿ ಈಕ್ವಲ್ ಟು 4 5 6 ಅಂತ ಇದೆ. ಸೊ ಕಾಮನ್ ಎಲಿಮೆಂಟ್ ಯಾವುದಾಯಿತು? ಎರಡು ಟೇಬಲಲ್ಲೂ 4 ಇದೆ. ಆಗ ಈ ಥರ ಯುನ ಉಲ್ಟಾ ಮಾಡಾಕಿ ಇಂಟರ್ಸೆಕ್ಷನ್ ಅಂತ ತೋರಿಸ್ತಿದ್ರಿ. 4 ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 4 ಅಂತ. ಸೆಟ್ ಡಿಫ್ರೆನ್ಸ್ ಎ ಮೈನಸ್ ಬಿ. 1 2 3 ಫಸ್ಟ್ ಎ ಸೆಟ್ಟಲ್ಲಿದೆ. ಬಿ ಸೆಟ್ಟಲ್ಲಿ 4 5 6 ಇದೆ. ಸೆಟ್ ಡಿಫ್ರೆನ್ಸಲ್ಲಿ 1 2 3 ಎ ಮೈನಸ್ ಬಿ ಈಕ್ವಲ್ ಟು 1 2 3 ಅಂತ ಬರುತ್ತೆ. ಇಲ್ಲಿ ಆರ್ ಮೈನಸ್ ಎಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ನಾನು ಎ ಯೂನಿಯನ್ ಬಿ ಹಾಗೆ ಹೇಳ್ತಾ ಇದ್ದೀನಿ. ಅದನ್ನು ನೀವು ಟೇಬಲ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಈಗ ಎ ಯೂನಿಯನ್ ಬಿ ಅಂದರೆ ಎ ಟೇಬಲಲ್ಲಿ 3 ರೆಕಾರ್ಡ್ ಇದೆ, ಬಿ ಟೇಬಲಲ್ಲಿ 3 ರೆಕಾರ್ಡ್ ಇದೆ. ಎ ಯೂನಿಯನ್ ಬಿ ಕ್ವೆರಿ ಕೊಟ್ಟಾಗ 3 ರೆಕಾರ್ಡು ಎ ಟೇಬಲಲ್ಲಿ ಇರೋದು, ಇನ್ನು 3 ರೆಕಾರ್ಡು ಬಿ ಟೇಬಲಲ್ಲಿ ಎರಡೂ ಸೇರಿ 6 ರೆಕಾರ್ಡ್ಸ್ದು ಒಂದು ಹೊಸ ಟೇಬಲ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಯೂನಿಯನ್. ಇಂಟರ್ಸೆಕ್ಷನ್ ಅಂದರೆ ನಾನು ಆಗಲೇ ಎಕ್ಸಾಂಪಲ್ ಕೊಟ್ನಲ್ಲ, 4 ಒಂದೇ ಕಾಮನ್ ಎಲಿಮೆಂಟ್ ಅಂದರೆ ಒಂದೇ ರೋ ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ. ಸೆಟ್ ಡಿಫ್ರೆನ್ಸು 1 2 3 ಅಂತ ಫಸ್ಟ್ ಟೇಬಲ್ ಎಲಿಮೆಂಟ್ಸ್ ಏನಿದೆ ಅದು ಮಾತ್ರ ತೋರಿಸುತ್ತೆ. ಕ್ರಾಸ್ ಪ್ರಾಡಕ್ಟ್ ಅಂದರೆ ನಾನು ಆಗಲೇ ಸ್ಟಾರ್ಟಿಂಗ್ ಹೇಳಿದೆ, ಪ್ರತಿ ರೋನು ಸೆಕೆಂಡ್ ಟೇಬಲ್ದು ಎಲ್ಲ ರೋಸ್ ಜೊತೆ ಮಲ್ಟಿಪ್ಲೈ ಆಗಿ ಒಂದು ಹ್ಯೂಜ್ ಟೇಬಲ್ಲು ಡಿಸ್ಪ್ಲೇ ಆಗುತ್ತೆ ಅಂತ. ದಟ್ ಈಸ್ ಕ್ರಾಸ್ ಪ್ರಾಡಕ್ಟ್. ಇಲ್ಲಿ ಎಕ್ಸಾಂಪಲ್ ಇದೆ. S1 and S2, S1 ಯೂನಿಯನ್ S2 ಇದು. S1 ಟೇಬಲಲ್ಲಿ ಟೇಬಲ್ ನೋಡ್ಬಿಡೋಣ. S1 ಯೂನಿಯನ್ S2 ರಿಸಲ್ಟ್ ಇದು. ಇಂಟರ್ಸೆಕ್ಷನ್ S2, S1 ಮೈನಸ್ S2. ಇದು ಟೇಬಲ್ ನೀವು ಸರ್ಚ್ ಮಾಡ್ಕೊಳ್ಳಿ.
ಇದು ಯಾವುದೋ ಬೇರೆ ಚಾಪ್ಟರಲ್ಲಿ ಇದ್ರದ್ದು ಒರಿಜಿನಲ್ ಟೇಬಲ್ ಇರುತ್ತೆ. ಡಿಫ್ರೆಂಟ್ ಟೇಬಲ್ಸ್ ಕೊಟ್ಟಿರ್ತಾರೆ ವಿತ್ ರೆಫರೆನ್ಸ್ ದಟ್ ರೆಫರೆನ್ಸ್ ಟು ದಟ್ ಇಲ್ಲಿ ರಿಸಲ್ಟ್ ಮಾತ್ರ ಕೊಟ್ಟಿದ್ದಾರೆ, ಯೂನಿಯನ್ ಇಂಟರ್ಸೆಕ್ಷನ್. ಅದು ಈ ಎಕ್ಸಾಂಪಲ್ಸ್ ನೀವು ಬರ್ಕೋಬೋದು ಎಕ್ಸಾಮಲ್ಲಿ. ನೆಕ್ಸ್ಟು ಜಾಯಿನ್ಸ್ ಅಂತಲೂ ನೋಡಿದ್ದೀರಾ SQL ಅಲ್ಲಿ. ಇದು ಜಾಯಿನಿಂಗ್ ಸಿಂಬಲ್. ಇದು ನ್ಯಾಚುರಲ್ ಜಾಯಿನ್, ಡಿವಿಷನ್, ಇದೆಲ್ಲಾನು SQL ಕ್ವೆರೀಸ್ ಅಲ್ಲಿ ಇದೆ. ಇಲ್ಲಿ ರಿಸರ್ವ್ಸ್ ಮತ್ತು ಸೇಲರ್ಸ್ ಇದೆರಡು ಟೇಬಲ್ಲು ಜಾಯಿನ್ ಆಗಿ ನಿಮಗೆ ಡಿಫ್ರೆಂಟ್ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದು.